ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಸುಪ್ರೀತಾ ಅವ್ರ ಜೊತೆ ಬಂದಿದ್ದು ಬೇರೆ ಯಾರೂ ಅಲ್ಲ, ಕೀರ್ತಿಯ ಅಡ್ವೊಕೇಟ್. ಹಾಗಿದ್ರೆ ಆ ಕಡೆ ಕಾವೇರಿ ಸತ್ಯ ಹೇಳಿದ್ರ ಖಂಡಿತವಾಗ್ಲೂ ನಿಜ. ಹಾಗಿದ್ರೆ ಮುಂದಿನ ಪ್ರೊಸೀಜರ್ ಏನಾಗಿರತ್ತ? ಅಲ್ಲಿಗೆ ಎಂಟ್ರಿ ಕೊಡುವುದು ಯಾರು? ಕಾವೇರಿ ಕೋರ್ಟಿನ ಕಟಕಟೆ ಹತ್ತಬೇಕಾಗ್ದ ಕೀರ್ತಿ ಕೇಸ್ ಕೋರ್ಟಿನ ಮೆಟ್ಟಲಿರ್ತದೆ. ಹಾಗಿದ್ರೆ ಆಗಿದ್ದೇನು ಆಗ್ತಿರುವುದೇನು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕಾವೇರಿ ಸತ್ಯ ಹೇಳುವುದಕ್ಕೆ ಹಿಂದೇಟಾಗ್ತಾರೆ, ಆದರೆ ಇಲ್ಲಿ ಸೌದಾಮಿನಿ ಅಂತೂ ಖಂಡಿತ ನೀವು ಸತ್ಯ ಹೇಳಬೇಕಾಗುತ್ತೆ. ಸತ್ಯ ಹೇಳದೇ ಇದ್ರೆ ಯಾವುದೇ ಕಾರಣಕ್ಕೂ ನಾನು ನಿಮ್ಮ ಕೇಸನ್ನು ಗೆಲ್ಲೋಕ್ಕೆ ಸಾಧ್ಯ ಇಲ್ಲ. ಸತ್ಯ ಗೊತ್ತಾಗಬೇಕಾಗುತ್ತೆ ನನಗೆ. ಯಾಕಂದರೆ ಒಂದು ಫೈಲ್ನ ನೋಡೇನೆ ಸ್ಮೆಲ್ ಮಾಡೇನೆ ನಾನು ಆ ಕೇಸ್ನ ದಮ್ ಏನು ಅನ್ನೋದನ್ನು ಕಂಡು ಹಿಡ್ಕೋತೀನಿ, ಎಷ್ಟರ ಮಟ್ಟಗಿದೆ ಅದ್ರ ತಾಕತ್ತು ಅಂತ. ನನ್ನ ಹತ್ರ ನೀವು ಸುಳ್ಳು ಹೇಳೋಕ್ಕಾಗೋದೇ ಇಲ್ಲ. ಅದಕ್ಕೆ ನಾನು ಇಷ್ಟು ಫೋರ್ಸ್ಫುಲಿಯಾಗಿ ನಿಮ್ಮನ್ನು ಪ್ರಶ್ನೆ ಮಾಡ್ತಿರೋದು, ಸತ್ಯನ ಹೇಳಿ ಅಂತಿರೋದು ಅಂತ ಕೇಳೇ ಬಿಡ್ತಾರೆ. ಕಾವೇರಿಗೆ ಇನ್ಯಾವುದೇ ರೀತಿ ಸ್ಪೇಸ್ ಇಲ್ಲವೇ ಇಲ್ಲ, ಸತ್ಯ ಹೇಳಲೇಬೇಕಾಗಿದೆ. ಹಾಗಾಗಿ ಎಲ್ಲರೂ ಕೂಡ ಅಂದ್ಕೊಂಡಿದ್ದಾರೆ ನಾನು ಮನೆಗೋಸ್ಕರ ಏನು ಬೇಕಿದ್ರು ಮಾಡ್ತೀನಿ ಅಂತ. ಆದರೆ ನನ್ನ ಸ್ವಾರ್ಥಿ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ನಾನು ನಿಜವಾಗ್ಲೂ ದೊಡ್ಡ ಸ್ವಾರ್ಥಿ. ನನಗೆ ನನ್ನ ಪುಟ್ಟ ಅಂದರೆ ತುಂಬಾ ಪಂಚಪ್ರಾಣ. ಅವನು ನನ್ನ ಜೀವ, ಯಾವತ್ತು ನನ್ನ ಕಪಿಮುಷ್ಟಿಲೇ ಇರಬೇಕು ಅನ್ನೋದು ನನ್ನ ಆಸೆ. ಅದೇ ಕಾರಣಕ್ಕೆ ನಾನು ಏನು ಬೇಕಿದ್ರು ಮಾಡ್ತೀನಿ. ಆದರೆ ಇದೆಲ್ಲದಕ್ಕೂ ಮೀರಿ ಕೀರ್ತಿ ನನ್ನ ಮಗನ ಲೈಫಲ್ಲಿ ಬರ್ತಾಳೆ. ನನ್ನ ಮಗನ ಲೈಫಲ್ಲಿ ಅವಳು ಬಂದಿದ್ದು ನನಗೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ. ನನ್ನ ಮಗನ ಪ್ರೀತಿ ಮಾಡ್ತಾಳೆ. ನನ್ನ ಮಗ ಅವಳನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾನೆ, ಅವಳೇ ಬೇಕು ಅಂತ ಹೇಳ್ತಾನೆ. ಆದರೆ ನಾನು ಎಲ್ಲರ ಮುಂದೆ ಕೆಟ್ಟವಳಾಗೋಕೆ ಇಷ್ಟಪಡಲಿಲ್ಲ. ಅದೇ ಕಾರಣಕ್ಕೆ ಎಲ್ಲರ ಮುಂದೆ ಅವಳನ್ನು ಇಷ್ಟಪಡೋ ಹಾಗೆ ಒಪ್ಕೊಂಡೆ. ಆದರೆ ತದನಂತರ ಏನು ಮಾಡಬೇಕು ಅದನ್ನು ಮಾಡಿ ಕೀರ್ತಿನೇ ಮದುವೆಯಿಂದ ಹಿಂದೆ ಸರಿ ಹೋಗಿ ಪ್ಲಾನ್ ಮಾಡಿದೆ. ನಾನು ಅನ್ಕೊಂಡಾಗೆ ಎಲ್ಲ ಆಯಿತು. ತದನಂತರ ನನಗೆ ಎಂಥ ಸೊಸೆ ಬೇಕೋ ಅಂತ ಸೊಸೆನ ಹುಡುಕಿ ನನ್ನ ಮಗನಿಗೆ ಮದುವೆ ಮಾಡಿದೆ. ಆದರೆ ಇದರ ನಡುವೆ ಕೀರ್ತಿಗೆ ಎಲ್ಲ ಕೂಡ ಗೊತ್ತಾಯಿತು. ನಿಜವಾಗ್ಲೂ ನಾನು ಸ್ವಾರ್ಥಿ ಅನ್ನೋದು ಗೊತ್ತಿರೋದು ಕೀರ್ತಿಗೆ ಮಾತ್ರ. ಜೊತೆಗೆ ಆಗ ಕೀರ್ತಿ ನನ್ನನ್ನು ಬೆಟ್ಟ ಕರಿತಾಳೆ, ನಾನು ಬೆಟ್ಟಕ್ಕೆ ಹೋಗ್ತೀನಿ. ಅಲ್ಲಿ ಸಾಕಷ್ಟು ವಿಷಯಗಳು ನಡೆಯುತ್ತೆ. ಆಗ ನಾನು ಡಿಸೈಡ್ ಮಾಡ್ತೀನಿ ಕೀರ್ತಿನ ಕೊಂದು ಬಿಡಬೇಕು ಅಂತ. ಇಲ್ಲ ಅಂದರೆ ಖಂಡಿತ ನನಗೆ ತಪ್ಪಿದ್ದಲ್ಲ. ಯಾಕಂದರೆ ಅವಳು ತುಂಬ ಹಠಮಾರಿ ಹೆಣ್ಮಗಳು. ಸುಮ್ಮನೆ ಇದ್ದಿದ್ರೆ ಆಗ್ತಿತ್ತು ಮದುವೆ ಮುರಿದ ಮೇಲೆ. ಆದರೆ ಅವಳು ಸುಮ್ಮನೆ ಬಿಟ್ಲಾ ನನ್ನ? ಖಂಡಿತ ಇಲ್ಲ. ಇನ್ನೆಲ್ಲದ ಕಾಟ ಕೂಡ ಕೊಟ್ಲು. ಅಂಥ ಹಠಮಾರಿ ಹೆಣ್ಣು ಖಂಡಿತ ಸುಮ್ಮನೆ ಬಿಡೋಕ್ಕೆ ಚಾನ್ಸೇ ಇಲ್ಲ. ಖಂಡಿತ ಅವಳನ್ನು ಬಿಟ್ಟರೆ ಅದು ನನಗೆ ಮಿತ್ತು ಅಂತ ಗೊತ್ತಾಯಿತು. ಅದಕ್ಕೆ ಅವಳನ್ನ ಬೆಟ್ಟದ ಮೇಲಿಂದ ಕೆಳಗಡೆ ದಬ್ಬಿ ಕೊಂದು ಬಿಟ್ಟ. ಆದರೆ ಇವತ್ತು ಕೀರ್ತಿ ಬಂದಿದ್ದಾಳೆ. ಇಷ್ಟೇ ಸತ್ಯ. ನೀವು ನನ್ನನ್ನು ಬಚಾವ್ ಮಾಡ್ತೀರಾ ಅಲ್ವಾ? ಈ ಕೇಸಿಂದ ನನ್ನ ಹೊರಗಡೆ ಕರ್ಕೊಂಡು ಬರ್ತೀರಾ ಅಲ್ವಾ ಸೌದಾಮಿನಿ ಅವರ ಅಂತ ಕಾವೇರಿ ಅವರು ಕೇಳ್ತಿದ್ರೆ, ಲಕ್ಷ್ಮೀ ಕಥೆ ಅಂತ ಕೇಳ್ತಾರೆ ಸೌದಾಮಿನಿ. ಲಕ್ಷ್ಮೀ ಕಥೆ ಏನು? ಅವಳು ರಾವಣ ದಹನದಲ್ಲಿ ಸುಟ್ಟು ಹೋಗ್ಬಿಟ್ಲು. ಅದ್ರಲ್ಲಿ ನನ್ನ ಪಾತ್ರ ಏನೂ ಇಲ್ಲ. ನನಗೂ ಕೂಡ ಎಲ್ಲರ ಹಾಗೆ ತುಂಬ ಬೇಜಾರಾಗಿದೆ, ನನ್ನ ಸೊಸೆ ಸತ್ತೋಗ್ಬಿಟ್ಲಲ್ಲ ಅಂತ ಕಾವೇರಿ ಮಗದೊಮ್ಮೆ ನಾಟಕ ಶುರು ಮಾಡ್ಕೋತಾರೆ. ಆದರೆ ಸೌದಾಮಿನಿ ಮುದ್ದೆ ಅದು ಯಾವುದು ಕೂಡ ವರ್ಕೌಟ್ ಆಗೋದಿಲ್ಲ. ನಾನು ಮೊದಲೇ ಹೇಳಿದೆ ಅಲ್ವಾ ಕಾವೇರಿ ಅವ್ರಿಗೆ, ನನಗೆ ಎಲ್ಲ ಸತ್ಯ ಗೊತ್ತಾಗಬೇಕು ಅಂತ. ನೀವೇನು ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತದ. ಯಾಕೆ ಇಷ್ಟೆಲ್ಲ ಮುಚ್ಚುಮರೆ? ಲಕ್ಷ್ಮಿಗೆ ಏನು ಮಾಡಿದ್ರು ಅಂತ ಕೂಡ ಹೇಳಿಬಿಡಿ ಅಂತ ಕೇಳ್ತಿದ್ದಾರೆ. ಈ ಕೂಡ ಕಾವೇರಿಯವರು ಆ ಸತ್ಯವನ್ನು ಕೂಡ ಹೇಳೋಕೆ ಮುಂದಾಗ್ತಾರೆ. ನನ್ನ ಸೊಸೆ ಲಕ್ಷ್ಮಿ ನನ್ನ ಮಾತನ್ನು ಕೇಳ್ಕೊಂಡಿರ್ತಾಳೆ ಅಂತ ಅಂದ್ಕೊಂಡೆ. ಇವಳು ನನ್ನ ಮುಖಕ್ಕೆ ರಾಡಿ ಮಾಡಿದ್ರೆ ಅವಳು ನನ್ನ ಮುಖಕ್ಕೆ ತಗೊಂಡು ಬಂದು ಆ ಕೆಸರನ್ನ ಎರ್ಚೇ ಬಿಟ್ಲು. ಇದು ಯಾವುದನ್ನು ಕೂಡ ನನ್ನಿಂದ ಸಹಿಸೋಕ್ಕಾಗಲಿಲ್ಲ. ನನ್ನ ಮಗದೊಮ್ಮೆ ಲಕ್ಷ್ಮಿ ಪಾಲಾದ. ಇದು ಯಾವುದನ್ನು ಕೂಡ ನನ್ನಿಂದ ಸಹಿಸೋಕ್ಕಾಗ್ತಿರ್ಲಿಲ್ಲ. ಅದೇ ಕಾರಣಕ್ಕೆ ಲಕ್ಷ್ಮಿನೂ ಕೂಡ ನನ್ನ ಮಗನಿಂದ ದೂರ ಮಾಡಬೇಕು ಅಂತ ಪ್ರಯತ್ನ ಪಟ್ಟ. ಅವಳು ನನ್ನ ಮುಂದೆ ಸವಾಲು ಹಾಕಿದ್ಲು, ನನ್ನ ಹಿಡ್ಕೊಡೋ ಪ್ರಯತ್ನ ಮಾಡಿದ್ಲು. ಪ್ರತಿ ಸವಾಲು ಮಾಡಿ ನನಗೆ ಇರಿಟೇಟ್ ಮಾಡೋಕ್ಕೆ ಶುರು ಮಾಡಿಕೊಂಡ್ಲು. ಅದೇ ಕಾರಣಕ್ಕೆ ಅವಳನ್ನು ಕೂಡ ಮುಗಿಸ್ಬೇಕು ಅಂತ ಅನ್ಕೊಂಡೆ. ಅದಕ್ಕೆ ಸಿಕ್ಕತ್ತ ಚಾನ್ಸ್ ರಾವಣ ದಹನ. ಅವತ್ತೇ ಅವಳಿಗೆ ಸ್ಕೆಚ್ ಹಾಕ್ತೆ. ಜೊತೆಗೆ ಅವಳನ್ನು ರಾವಣದ ದಹನದ ಜೊತೆ ಅವಳನ್ನು ಕೂಡ ದಹಿಸ್ಬಿಟ್ಟೆ. ಯಾವುದೇ ಕಾರಣಕ್ಕೂ ಅವಳು ಅಲ್ಲಿಂದ ಬಚಾವಾಗೋಕ್ಕೆ ಸಾಧ್ಯವೇ ಇರಲಿಲ್ಲ. ಅದ್ರ ಒಳಗಡೆ ಸುಟ್ಟು ಭಸ್ಮ ಆಗಿಬಿಟ್ಲು ಅವಳು ಅಂತ ಕಾವೇರಿಯವರು ಹೇಳ್ತಾರೆ. ಆದರೆ ಇಲ್ಲಿ ಕೀರ್ತಿ ಬಂದಿದ್ದಾಳೆ, ಲಕ್ಷ್ಮಿ ಸತ್ತು ಹೋಗಿದ್ದಾಳೆ ಅಂತ ಹೇಳ್ತಾರೆ. ಲಕ್ಷ್ಮಿ ಕೂಡ ಬಂದರೆ ಏನು ಮಾಡ್ತೀರಾ ಅಂತ ಸೌದಾಮಿನಿ ಅವ್ರು ಕೇಳಿದ್ರೆ, ಏನು ಲಕ್ಷ್ಮಿನ? ಖಂಡಿತ ಇಲ್ಲ. ಲಕ್ಷ್ಮಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಮಟ್ಟಿಗೆ ಅವಳನ್ನು ನನ್ನ ಒಂದು ಆವೇಶದ ಕೆಚ್ಚಿನಿಂದನೇ ಸುಟ್ಟು ಭಸ್ಮ ಮಾಡಿಬಿಟ್ಟಿದ್ದೀನಿ ಅಂತ ಕಾವೇರಿಯವರು ಹೇಳ್ತಿದ್ದಾರೆ. ಈಗ ನೀವು ನನ್ನನ್ನು ಈ ಕೇಸಿಂದ ಬಚಾವ್ ಮಾಡ್ತೀರಾ ಅಲ್ವಾ? ಈ ಕೇಸ್ ಗೆಲ್ತೀರಾ ಅಲ್ವಾ ಅಂತ ಕೇಳ್ತಿದ್ರೆ, ಈ ಕೇಸ್ ನನಗೆ ಒಂದು ಯುದ್ಧದ ಥರ. ಈ ಕೇಸ್ನ ನಾನು ಗೆದ್ದೇ ಗೆಲ್ತೀನಿ. ಖಂಡಿತ ಐ ವಿಲ್ ವಿನ್ ದಿಸ್ ಬ್ಯಾಟಲ್ ಅಂತ ಹೇಳ್ತಿದ್ದಾರೆ ಸೌದಾಮಿನಿ. ಇದು ನನಗೆ ಸಾಮಾನ್ಯ ಕೇಸ್ ಅಲ್ಲ.
ನನ್ನ ಪ್ರೆಸ್ಟೀಜಿಯಸ್ ಅಂತ ಹೇಳಿ ತಗೊಂಡಿದ್ದಾರೆ ಸೌದಾಮಿನಿ ಕೇಸನ್ನ. ಈ ಕಡೆ ವೈಷ್ಣವ್ ಲಕ್ಷ್ಮಿಗೋಸ್ಕರ ಎಲ್ಲ ರೀತಿ ತಿಥಿಯನ್ನ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆಯನ್ನ ಮಾಡಿದ್ದೆ. ಲಕ್ಷ್ಮಿಗೆ ಇಷ್ಟ ಆಗೋ ಎಲ್ಲವನ್ನ ಕೂಡ ಇಟ್ಟಿದ್ದೆ, ಸೀರೆ ಬಟ್ಟೆ ತಿಂಡಿ ತೀರ್ಥ ಎಲ್ಲಾನು ಕೂಡ ಇಟ್ಟು ಕಾರ್ಯ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಅಲ್ಲಿ ಸುಪ್ರೀತ್ ಅವ್ರು ಬರ್ತಾರೆ. ಯಾವುದೇ ಕಾರಣಕ್ಕೂ ಈ ಒಂದು ಶಾಸ್ತ್ರ ಆಗೋದಕ್ಕೆ ನಡೆಯೋದಕ್ಕೆ ನಾನಂತೂ ಬಿಡುವುದಿಲ್ಲ. ವೈಶ್ ಏನಾಗಿದೆ ನಿನಗೆ, ಯಾಕೆ ರೀತಿ ನಡ್ಕೋತಿದ್ಯಾ ಅಂತ. ಆದರೆ ನನಗೆ ಅವತ್ತು ಗೊತ್ತಿರಲಿಲ್ಲ. ಅಜ್ಜಿ ಹೇಳಿದ ಮೇಲೆ ನಾನು ಅರ್ಥ ಮಾಡ್ಕೊಂಡಿದ್ದೀನಿ, ಇದೆಲ್ಲ ಮಾಡಲೇಬೇಕಲ್ವ. ಲಕ್ಷ್ಮಿ ಅವ್ರ ಸಾವಿಗೆ ಒಂದು ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ನಾನು ಹೋಗಿ ಭಸ್ಮ ಹೊಡ್ಕೋಕೆ ಹೋದೆ, ಆದರೆ ಅಸ್ಥಿ ಕೂಡ ಸಿಗಲಿಲ್ಲ. ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದೀನಿ ಅಂತ ವೈಷ್ಣವ್ ಹೇಳ್ತಾರೆ. ಈ ಕಡೆ ಅಜ್ಜಿ ಕೂಡ ರೇಗ್ತಿದ್ದಾರೆ, ಏನು ಮಾತಾಡ್ತಿದ್ಯಾ ಸುಪ್ರೀತಾ ನೀನು ಅಂತ. ಈ ಕಡೆ ಕೃಷ್ಣಕಾಂತ್ ಅವ್ರು ಕೂಡ ಏನಾಗ್ತದೆ ಅದು ಸರಿಯಾಗಿ ಆಗ್ತದೆ, ಏನು ಮಾತಾಡ್ತಿದ್ಯಾ ಸುಪ್ರೀತಾ, ಯಾಕೆ ಕಾರ್ಯ ಎಲ್ಲ ಆಗಬಾರ್ದು. ದೆವ್ವ ಭೂತ ಎಲ್ಲ ನಮಗೆ ಸುಳ್ಳಾಗಿರ್ಬೋದು, ಆದರೆ ಸೈಂಟಿಫಿಕ್ ಆಗಿ ಅದು ಸುಳ್ಳಾಗಿದ್ರು ಇರೋ ನಂಬಿಕೆ ಎಲ್ರಿಗೂ ಕೂಡ ಇದ್ದೇ ಇರತ್ತಲ್ವ. ಹಾಗಿದ್ರೆ ಸೈಂಟಿಸ್ಟ್ ಮನೇಲಿ ಈ ರೀತಿ ಯಾವುದೇ ಕಾರ್ಯ ಕೂಡ ಮಾಡೋದಿಲ್ವ ಅಂತ ಕೃಷ್ಣಕಾಂತ್ ಮರು ಪ್ರಶ್ನೆ ಆಗ್ತಿದ್ದಾರೆ. ನೀವು ಏನೇ ಮಾಡಿ ಎಂತೆ ಮಾಡಿ ಯಾವುದೇ ಕಾರಣಕ್ಕೂ ಈ ಶಾಸ್ತ್ರ ನಡೆಯುವುದಕ್ಕೆ ನಾನು ಬಿಡುವುದಿಲ್ಲ. ಲಕ್ಷ್ಮಿ ಬಟ್ಟೆಗಳನ್ನೆಲ್ಲ ಯಾರು ಸುಟ್ಟಾಕಿ ಅಂತ ಹೇಳಿದವಳು ವಸ್ತುಗಳನ್ನ ಹೇಗೆ ಮನಸ್ಸು ಬರುತ್ತೆ ವೈಷ್ಣವ್ ನಿನಗೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಸುಪ್ರೀತಾ. ಈ ಕಡೆ ಅಂಕಿತಮ್ಮ, ನಿನಗೆ ಲಕ್ಷ್ಮಿ ಅದಕ್ಕೆ ಅಂದರೆ ತುಂಬ ಇಷ್ಟ ಆದರೂ ಕೂಡ ಯಾಕೆ ಅವ್ರ ಕಾರ್ಯ ಕಡ್ಡಿ ಮಾಡ್ತಿದ್ಯಾ ಅಂತ ಕೇಳಿದ್ರೆ ಅದು ಯಾಕೆ ಅಂದರೆ ಅಂತ ಸತ್ಯ ಹೇಳೋಕೆ ಹೋಗ್ತಾರೆ. ಬಿಕಾಸ್ ಲಕ್ಷ್ಮಿ ಸತ್ಯ ಇಲ್ಲ ಅಂತ, ಬಟ್ ಸತ್ಯ ಹೇಳಲಿಕ್ಕೆ ಆಗೋದಿಲ್ಲ. ಅದರ ನಡುವೆ ಈ ಕಡೆ ಬಾ ವೈಷ್ಣವ್ ಇವಳು ಮಾತು ಏನು ಕೇಳ್ತಾರೆ, ನಡೀರಿ ಕಾರ್ಯ ಮಾಡೋಣ ಅಂತ ಅಜ್ಜಿ ಕೃಷ್ಣಕಾಂತ್ ಹೋದರೆ ಆಲ್ರೆಡಿ ಅಲ್ಲಿ ಎಲ್ಲರೂ ಕೂಡ ಚಿಲ್ಲಾಪಲ್ಲಿ ಆಗ್ಬಿಟ್ಟಿದೆ. ಏನಿದು, ಯಾರು ಎತ್ಕೊಂಡು ಹೋಗಿದ್ಯು, ಯಾರು ತಿಂದಿದ್ದು, ಎಲ್ಲಿ ಹೋಯ್ತು ಸೀರೆ ಬಟ್ಟೆ ಎಲ್ಲ ಅಂತ ವೈಷ್ಣವ್ ಗಾಬರಿ ಆಗ್ತದಾನೆ. ಸುಪ್ರೀತಾಗೂ ಒಂದು ಕ್ಷಣ ಗಾಬರಿ ಆಗುತ್ತೆ. ಅದರ ನಡುವೆ ಲಾಯರ್ ಕೃಷ್ಣಕಾಂತ್ಗೆ ಕಾಲ್ ಮಾಡ್ತಾರೆ, ಕೋರ್ಟ್ಗೆ ಹೋಗಬೇಕಾಗಿದೆ ಬನ್ನಿ ಅಂತ. ತದನಂತರ ನಾವು ಇದರಲ್ಲಿ ಮರ್ತೇ ಹೋದ್ವಿ, ಕಾವೇರಿನ ಕೋರ್ಟ್ಗೆ ಕರ್ಕೊಂಡು ಹೋಗ್ತಿದ್ದಾರೆ, ನಾವು ಅಲ್ಲಿಗೆ ಹೋಗಬೇಕಾಗಿದೆ, ನಡೀರಿ ಹೋಗೋಣ ಅಂತ ಹೇಳ್ತಿದ್ದಾರೆ. ಆದರೆ ಸುಪ್ರೀತಮ್ ಇಲ್ಲ ಅಣ್ಣ ನಂಗೆ ಸ್ವಲ್ಪ ಕೆಲಸ ಇದೆ ಆಮೇಲೆ ಬರ್ತೀನಿ ಅಂತ ಹೇಳಿದರೆ ಸರಿ ಆಯಿತು ಬಂದುಬಿಡುವ ಅಂತ ಕೃಷ್ಣಕಾಂತ್ ಹೊರಟ್ರೆ. ಈ ಕಡೆ ವಿಧಿ ಕೂಡ ನನ್ನ ಫ್ರೆಂಡ್ ನನಗೆ ಕಾಲ್ ಮಾಡಿದ್ಲು, ಸ್ವಲ್ಪ ಕೆಲಸ ಇದೆ ನೋಟ್ಸ್ ಇಸ್ಕೋಬೇಕು, ಆನಂತರ ಬರ್ತೀನಿ ಅಂತ ಅವಳು ಕೂಡ ಹೇಳ್ತಾಳೆ. ಏನಿದು ಒಬ್ಬೊಬ್ಬರೆಲ್ಲ ನೆಪ ಮಾಡಿಕೊಂಡು ತಪ್ಪಿಸ್ಕೋತಿದ್ದಾರ ಅಂದಾಗ ನೀವೇನಪ್ಪ ಸುಪ್ರೀತಾ ಅತ್ತೆ ಹೇಳಿದ್ರು ಏನೂ ಅನ್ನಲಿಲ್ಲ, ನನಗೆ ಮಾತ್ರ ಹೇಳ್ತಿದ್ರ ನಾನು ನಮ್ಮಮ್ಮನಿಗೆ ಬಂದೆ ಬರ್ತೀನಿ, ಯಾವುದೇ ಕಾರಣಕ್ಕೂ ನಮ್ಮಮ್ಮನ ನಾನು ಬಿಟ್ಕೊಡೋದಿಲ್ಲ ಅಂತ ವಿಧಿ ಹೇಳ್ತಾರೆ. ಸರಿ ಆಯಿತು ನಿಮ್ಮ ಕೆಲಸ ಮುಗಿಸ್ಕೊಂಡು ಬನ್ನಿ ಅಂತ ಎಲ್ಲರೂ ಕೂಡ ಕೋರ್ಟ್ಗೆ ಹೋಗ್ತಾ ಇದ್ರೆ. ಈ ಕಡೆ ಸುಪ್ರೀತಾ ಅವ್ರನ್ನ ಫಾಲೋ ಮಾಡ್ಕೊಂಡು ವಿಧಿ ಹೋಗ್ತದಾಳೆ. ಬಿಕಾಸ್ ಆಕೆ ಸುಮ್ಮನೆ ಇದ್ದದೆ ಸುಪ್ರೀತಾನ ಫಾಲೋ ಮಾಡೋದಕ್ಕೆ. ಅದಕ್ಕೆ ಅತ್ತೆ ಯಾವುದೇ ಕಾರಣಕ್ಕೂ ಸುಮ್ಮನೆ ಅಂತೂ ಇರುವುದಿಲ್ಲ, ಖಂಡಿತವಾಗ್ಲೂ ಏನೋ ಮಸ್ಲತ್ ಮಾಡ್ತಿದ್ದಾರೆ, ಅದನ್ನ ನಾನು ತಿಳ್ಕೊಳ್ಳೇಬೇಕು ಅಂತ ವಿಧಿ ಅನ್ಕೋತಾಳೆ. ಸುಪ್ರೀತಾ ಫಾಲೋ ಮಾಡ್ಕೊಂಡು ಬರ್ತಾರೆ. ಸುಪ್ರೀತಾ ಕೀರ್ತಿ ಮನೆಗೆ ಹೋಗ್ತಾರೆ. ಈ ಕಡೆ ಕೀರ್ತಿ ಅಂದ್ರೆ ತುಂಬಾ ಇಷ್ಟ ಸುಪ್ರೀತಾ ಅತ್ತೆಗೆ ಅಂತ ತುಂಬಾ ಚೆನ್ನಾಗಿ ನನಗೆ ಗೊತ್ತದೆ ಅಂತ ಅನ್ಕೊಂಡೆ. ವಿಧಿ ಮನೆಗೆ ಬರ್ತಾರೆ, ಕಿಟಕಿಯಿಂದ ನೋಡ್ತಿದ್ದಾಳೆ, ಎಲ್ಲರೂ ಕೂಡ ಸೇರ್ಕೊಂಡು ಮೀಟಿಂಗ್ ಮಾಡ್ತಿದ್ದಾರೆ. ಅಲ್ಲಿ ಕೀರ್ತಿ, ಕಾರುಣ್ಯ, ಸುಪ್ರೀತಾ ಹಾಗೆ ಆ ರಾತ್ರಿ ಅನಾಮಿಕ ವ್ಯಕ್ತಿ ಬಂದಿದ್ರಲ್ವಾ ವ್ಯಕ್ತಿ ಕೂಡ ಇದ್ದಾರೆ. ಇದನ್ನೆಲ್ಲ ನೋಡಿ ಆಶ್ಚರ್ಯ ಆಗುತ್ತೆ, ಏನಿದು ಮೀಟಿಂಗ್ ಸೇರಿದಾರಲ್ಲ ಆ ವ್ಯಕ್ತಿ ಕೂಡ ಇಲ್ಲೇ ಇದ್ದಾರೆ, ಏನಿರ್ಬೋದು ಈ ವಿಷಯನ ಮೊದಲು ತಿಳಿಸಲೇಬೇಕು ಅಂತ ವಿಧಿ ಹೋಗ್ತಾಳೆ. ಹಾಗಿದ್ರೆ ಬಂದಿರೋ ವ್ಯಕ್ತಿ ಬೇರೆ ಯಾರು ಅಲ್ಲ, ಕೀರ್ತಿ ಪರ ಅಡ್ವೊಕೇಟ್ ಆಗಿದ್ದಾರೆ. ಕೀರ್ತಿ ಕೋರ್ಟಲ್ಲಿ ಹೇಗಿರಬೇಕು ಅನ್ನೋದನ್ನ ತುಂಬಾ ಸೂಕ್ಷ್ಮವಾಗಿ ಹೇಳ್ಕೊಡ್ತಿದ್ದಾರೆ. ಈ ಕಡೆ ಕೀರ್ತಿ ನೀನು ಸೈಲೆಂಟ್ ಆಗಿರಬೇಕು, ಬೋಲ್ಡ್ ಆಗಿರಬೇಕು, ಏನೇ ಅಪೋಸಿಟ್ ಲಾಯರ್ ಕೇಳಿದ್ರು ತುಂಬಾ ಬೋಲ್ಡ್ ಆಗಿ ಆನ್ಸರ್ ಮಾಡಬೇಕು. ಸುಪ್ರೀತಾ ಅವರೇ ನೀವೇ ಅವಳನ್ನ ಹೇಗಿರಬೇಕು ಅನ್ನೋದನ್ನ ನೋಡ್ಕೋಬೇಕಾಗತ್ತೆ ಕೋರ್ಟಲ್ಲಿ ಅಂತ ಹೇಳ್ತಾರೆ. ಸರಿ ಸರಿ, ಆದ್ರೆ ನೀವೇ ವಾದ ಮಾಡ್ತೀನಿ ಅಂತ ಯಾಕೆ ಬಂದ್ರಿ ಅಂತ ಹೇಳಿದಾಗ ಯಾವುದೋ ದುಡ್ಗೋ ಏನೋ ಬಂದಿಲ್ಲ. ಸೌದಾಮಿನಿ ಕಾವೇರಿ ಪರ ನಿಂತಿದ್ದಾರೆ ಅಂದ್ರೆ ಖಂಡಿತ ಇಲ್ಲಿ ಕೀರ್ತಿ ಇನ್ನೋಸೆಂಟ್ ಅಂತ ಗೊತ್ತದ. ಕೇಸನ್ನ ಸ್ಟಡಿ ಮಾಡಬೇಕಾಗಿಲ್ಲ. ಸೌದಾಮಿನಿ ದುಡ್ಗೋಸ್ಕರ ಏನ್ ಬೇಕಿದ್ರು ಮಾಡ್ತಾರೆ, ಸತ್ಯನ ಸುಳ್ಳು ಮಾಡ್ತಾರೆ, ಸುಳ್ಳಿಗೆ ಸತ್ಯದ ಮೀಸೆ ಅಂಟಿಸ್ತಾರೆ ಅಂಥವ್ರು. ಅದೇ ಕಾರಣಕ್ಕೆ ನಾನು ಇವತ್ತು ಕೀರ್ತಿ ಪರ ಹೋರಾಟಕ್ಕೆ ಇಳಿದಿರೋದು. ಯಾವುದೇ ಕಾರಣಕ್ಕೂ ಧರ್ಮ ಗೆಲ್ಲಬೇಕು, ಅನ್ಯಾಯಕ್ಕೆ ಜಯ ಆಗಬಾರ್ದು ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಇನ್ನು ಮುಂದೆ ಕೋರ್ಟಿನ ಕೇಸ್, ಕೋರ್ಟಿನ ಕಟ್ಟಕಡೆಯಲ್ಲಿ ಕತೆ ಮುಂದೆ ಸಾಗ್ತಾ ಇದೆ. ಕಾವೇರಿ ಕೋರ್ಟ್ ಮೆಟ್ಟಿಲನ್ನು ಏರಿದ್ದೆ, ಕಟ್ಟಕಟೆ ಮೇಲೆ ನಿಂತ್ಕೊಂಡಿದ್ದಾರೆ. ಈ ಕಡೆ ಕೀರ್ತಿ ಅಪೋಸಿಟ್ ಆಗಿ ನಿಂತ್ಕೊಳ್ಳೋದ್ರ ಮುಖಾಂತರ ವಾದ ವಿವಾದಗಳ ಜೊತೆ ಇಲ್ಲಿ ಕೀರ್ತಿ ಸಾವಿಗೆ ನ್ಯಾಯ ಕೊಡಿಸೋದಕ್ಕೆ ಈ ಕಡೆ ಲಕ್ಷ್ಮಿ ಮಾಡಿರೋ ಪ್ಲಾನ್ ರಣತಂತ್ರ ಮುಂದೆ ಹೋಗ್ತಾ ಇದೆ. ಹಾಗಿದ್ರೆ ಈ ಒಂದು ರಣತಂತ್ರದಲ್ಲಿ ಲಕ್ಷ್ಮಿ ಆಗಮನವಾಗಲೇಬೇಕಾಗತ್ತೆ. ಬಿಕಾಸ್ ಇಲ್ಲಿ ಪ್ರತ್ಯಕ್ಷ ಸಾಕ್ಷಿಯಾಗಿ ಲಕ್ಷ್ಮಿ ಎಂಟ್ರಿ ಕೊಡಲೇಬೇಕಾಗುತ್ತೆ. ಆದರೆ ಲಕ್ಷ್ಮಿ ಎಂಟ್ರಿಯ ಜೊತೆಗೆ ಈ ಕಡೆ ಕಾವೇರಿ ದಮ್ಮ ಖಂಡಿತ ಕಡಿಮೆ ಆಗೋದಂತೂ ನಿಜ. ಕಾವೇರಿ ದಮ್ ಇಳಿಬೇಕು ಅಂದರೆ ಲಕ್ಷ್ಮಿ ಎಂಟ್ರಿ ಆಗಲೇಬೇಕು. ಆದರೆ ಲಕ್ಷ್ಮಿ ಎಂಟ್ರಿ ಅಷ್ಟು ಸುಲಭವಾಗಿಲ್ಲ. ಆ ಕೋರ್ಟಿನ ಕಟಕಟಿಯಲ್ಲೇ ಎಂಟ್ರಿ ಆಗುತ್ತೆ ಲಕ್ಷ್ಮಿ. ಹಾಗಿದ್ರೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡಿ.